ಸಮಯದಲ್ಲಿ ಸತ್ಯವೇದದಿಂದ ಒಂದು ಭಾಗವನ್ನು ನಿಮ್ಮನ್ನ ತರ್ತೇನೆ. ಬೈಬಲಿಂದ ನಾವು ವಿಶ್ವಾಸ ಜೀವನದಲ್ಲಿ ಬಗು ಫಲವನ್ನು ಕೊಡದೆ ಅಥವಾ ಬಗು ಫಲ ಹೊಂದದೆ ಹೋಗೋದಕ್ಕೆ ಕಾರಣ ಏನು? ನಾವು ಈ ದಿನಗಳಲ್ಲಿ ಜನರು ಭಾಳವಾಗಿ ಪ್ರಾರ್ಥನೆ ಮಾಡ್ತಾರೆ, ದೇವರ ಆಲಯಗಳಲ್ಲಿ ಕೂಡಿ ಬರ್ತಾರೆ, ಹಾಗೂ ದೇವರ ವಾಕ್ಯವನ್ನು ಓದುತ್ತಾರೆ, ದೇವರ ವಾಕ್ಯವನ್ನು ಕೇಳ್ತಾರೆ. ಅದೇ ಸಮಯದಲ್ಲಿ ಅನೇಕ ಸಮಯಗಳಲ್ಲಿಯೂ ಹೇಳುವಂಥ ಸಾಕ್ಷಿ ಕಾರಣ ಏನಂದರೆ ನಾವು ದೇವರಿಗೋಸ್ಕರವಾಗಿ ಭಯಭಕ್ತವಾಗಿ ನಡೀತೀವಿ ಎಂಬುದಾಗಿ ಹೇಳ್ತಾರೆ. ಆದರೆ ಅದಕ್ಕೆ ತಕ್ಕ ಫಲವು ಯಾಕೆ ಸಿಕ್ಕಲ್ಲ ಅಥವಾ ಫಲವನ್ನು ಯಾಕೆ ಹೊಂದೋದಿಲ್ಲ, ಅದಕ್ಕೆ ಪ್ರತಿಫಲವಾಗಿ ದೇವ ಜನರು ಯಾಕೆ ಹೊಂದೋದಕ್ಕೆ ಸಾಧ್ಯವಾಗಲಿಲ್ಲ? ಇದಕ್ಕೆ ಆಧಾರವಾಗಿ ಸತ್ಯವೇದದಲ್ಲಿ ಒಂದು ಭಾಗವನ್ನು ತೆಗೆದುಕೊಳ್ಳೋಣ. ಮತ್ತಾಯ ಬರೆದ ಸುವಾರ್ತೆ 13ನೇ ಅಧ್ಯಾಯ 22ನೇ ವಾಕ್ಯ ಓದಿ. 3 ವಾಕ್ಯಗಳು ಓದೋಣ ಇದಕ್ಕೆ ಸಂಬಂಧಪಟ್ಟ ಕಾರ್ಯಗಳಲ್ಲಿ. ನೆಕ್ಸ್ಟ್ ಮಾರ್ಕನ ಬರೆದ ಸುವಾರ್ತೆ 4:18. ಮೂರನೇದಾಗಿ ಇನ್ನೊಂದು ವಾಕ್ಯ ಓದಿ. ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 14ನೇ ವಾಕ್ಯ. ಪ್ರೈಸಲೋ. ಈ ಸಮಯದಲ್ಲಿ ಈ 3 ಭಾಗಗಳನ್ನು 3 ವಾಕ್ಯವನ್ನು ಆಧಾರ ಮಾಡಿಕೊಂಡು ಯಾಕೆ ಫಲವನ್ನು ಹೊಂದದೆ ಹೋಗ್ತಾರೆ ಎಂಬ ಒಂದು ಸತ್ಯವನ್ನು ನಾವು ಗಮನಿಸೋಣ. ಮೊದಲಾಗಿ ಓದಿ ಮತ್ತಾಯ ಬರೆದ ಸುವಾರ್ತೆ 13ನೇ ಅಧ್ಯಾಯ 22ನೇ ವಾಕ್ಯ. ಈ ಸತ್ಯಾಂಶವು ಸುವಾರ್ತೆಗಳಲ್ಲಿ ಬಹಳ ಶ್ರೇಷ್ಠವಾಗಿ ಗುರುತಿಸಲ್ಪಟ್ಟಿದೆ. ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ, ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ, ಮತ್ತಾಯ ಬರೆದ ಸುವಾರ್ತೆ 13ನೇ ಅಧ್ಯಾಯ. ಈ 3 ಅಧ್ಯಾಯಗಳಲ್ಲಿ ಬಹಳ ಶ್ರೇಷ್ಠವಾಗಿ ದೇವ ಜನರು ಬಗು ಫಲ ಹೊಂದದೇ ಹೋಗೋದಕ್ಕೆ ಕಾರಣ ಏನು ಎಂಬುದನ್ನು ಕುರಿತು ಸ್ಪಷ್ಟವಾಗಿ ಇಲ್ಲಿ ತಿಳಿಸಲ್ಪಟ್ಟಿದೆ. ಈ ಕೊನೆ ಕಾಲಗಳಲ್ಲಿ ದೇವ ಜನರು ಬಗು ಫಲವನ್ನು ಹೊಂದುವುದಕ್ಕೆ ದೇವರ ಮಕ್ಕಳಾಗಿರೋದು. ಎರಡನೇದು, ಅವರು ದೇವರ ಆಲಯಕ್ಕೆ ಬರುವುದು ದೇವರ ಆಶೀರ್ವಾದ ಹೊಂದಿಕೊಳ್ಳೋದಕ್ಕೆ. ಮೂರನೇದು, ಅವರು ದೇವರ ಮಕ್ಕಳಾಗಿರುವುದರಿಂದ ದೇವರಿಗೆ ಫಲ ಕೊಡುವಂಥವರಾಗಿ ಆಗಬೇಕು ಎಂಬುದಕ್ಕೋಸ್ಕರವಾಗಿ ದೇವರ ಆಲಯಕ್ಕೆ ಬರ್ತಾರೆ. ಆದರೆ ಈ ಅನುಭವದಲ್ಲಿ ಯಾಕೆ ಅವರು ತಕ್ಕ ಫಲವನ್ನು ಹೊಂದೋದಿಲ್ಲ ಅಂತ ಹೇಳಿದ್ರೆ, ಮೊದಲನೇ ಕಾರಣ ಇದರಲ್ಲಿ ಸುಮಾರು ಒಂದು 5 ಕಾರಣಗಳಿವೆ. ಈ 3 ವಾಕ್ಯಗಳಲ್ಲಿ ಅವುಗಳನ್ನು ಒಂದೊಂದಾಗಿ ನೋಡೋಣ. ಮೊದಲಾಗಿ ಮತ್ತಾಯ ಬರೆದ ಸುವಾರ್ತೆ 13:22 ಹೇಳ್ತದೆ, ಓದೋಣ. ಇಲ್ಲಿ ಲೋಕ ಸಂಬಂಧವಾಗಿರುವಂಥ ಚಿಂತೆ. ಮೊದಲಾಗಿ ಲೋಕ ಸಂಬಂಧವಾಗಿರುವಂಥ ಚಿಂತೆ. ಈ ಲೋಕ ಸಂಬಂಧವಾಗಿರುವ ಚಿಂತೆ ಅಂದರೆ ಏನು ಎಂಬುದಾಗಿ ಅರ್ಥ ಮಾಡಿಕೊಳ್ಳಬೇಕು. ದೇವರ ಮಕ್ಕಳಾದ ಮೇಲೆ ದೇವರಿಗೆ ಎಲ್ಲರನ್ನು ಆಶೀರ್ವದಿಸೋದು, ಆಶೀರ್ವಾದ ಕೊಡುವುದು, ಆಶೀರ್ವಾದ ಹೊಂದಿಕೊಳ್ಳೋದು ದೇವರ ಚಿತ್ತವಾಗಿದೆ. ಆದರೆ ಆ ದೇವರು ಕೊಡುವ ಆಶೀರ್ವಾದವು ದೇವರು ನಮಗೆ ಕೊಡುವ ತನಕ ನಾವು ಹೆಂಗೆ ನಡ್ಕೊಳ್ಬೇಕು ಎಂಬುದೇ ಭಾಳ ಶ್ರೇಷ್ಠವಾಗಿರುವ ವಿಷಯ. ಯಾಕಂದರೆ ಆ ವಾಕ್ಯ ಈ ಪ್ರಕಾರ ಹೇಳ್ತದೆ, ದೇವರ ವಾಕ್ಯವನ್ನು ಕೇಳಿ ನಡೆಯುವವರು ಹೆಂಗಿರಬೇಕು ಅಂತ ಹೇಳಿದ್ರೆ
ಈ ಲೋಕದ ಬಗ್ಗೆ ಚಿಂತೆ ಮಾಡಬಾರ್ದು. ಅಲ್ಲೇಲೂಯಾ. ಯಾಕೆ ಲೋಕದ ಬಗ್ಗೆ ಚಿಂತೆ ಮಾಡಬಾರ್ದು ಅಂದರೆ, ಲೋಕವು ಲೋಕದ ಎಲ್ಲವೇನಾಗ್ತದೆ, ನಶಿಸಿ ಹೋಗುತ್ತೆ. ಲೋಕವು ಲೋಕದಲ್ಲಿ ಎಲ್ಲವೂ ಒಂದು ದಿನ ಎಲ್ಲಿಯೂ ಯಾರಿಗೂ ಉಪಯೋಗವಾಗದ ರೀತಿಯಲ್ಲಿ ಹೋಗುತ್ತದೆ. ಆದ ಕಾರಣ ಭೂಮಿ ಮೇಲಿರುವ ಮನುಷ್ಯನಿಗೆ ದೇವರಲ್ಲಿ ಭಯಭಕ್ತವಾಗಿ ನಡೀತೀವಿ ಎಂಬುದಾಗಿ ತೀರ್ಮಾನ ಮಾಡಿ ಒಪ್ಪಿಸಿಕೊಟ್ಟಿರುವ ದೇವ ಜನರಿಗೆ ಯಾವಾಗಲೂ ಮನಸ್ಸಲ್ಲಿ ಇಟ್ಕೊಳ್ಬೇಕಾದ್ರೆ ಮೊದಲನೇ ಸತ್ಯವೇನೆಂದರೆ, ಈ ಪ್ರಪಂಚದ ವಿಷಯದಲ್ಲಿ ಚಿಂತೆ ಮಾಡಬಾರ್ದು. ಪ್ರಪಂಚದ ಚಿಂತೆ ಅಂದರೆ ಏನು? ನಾವು ಸಾಧಾರಣವಾಗಿ ಇದರಲ್ಲಿ ಅನೇಕ ವಿಷಯಗಳನ್ನು ನಾವು ಅರ್ಥ ಮಾಡಿಕೊಳ್ಳೋಕ್ಕೆ ಸಾಧ್ಯ ಉಂಟು. ಕೆಲವು ಸಮಯಗಳಲ್ಲಿ ಈ ಲೋಕದವರಾಗಿ ನಾವಿದ್ದಾಗ ಪಾಪ, ಶಾಪ, ಕಷ್ಟ, ವ್ಯಾಧಿ, ಶೋಧನೆ, ಇಕ್ಕಟ್ಟು, ಸಾಲ, ಈ ಅನೇಕವಾಗಿ ನಿಂದೆ, ಪರ್ಯಾಸ, ಅವಮಾನ ಇವುಗಳ ಮಧ್ಯೆ ನಾವು ಸಿಲುಕಿಕೊಂಡಿದ್ದು ನಾವು ದೇವರ ಮನೆಗೆ ಬರ್ತೀವಿ. ಬಂದಾಗ ನಮಗಿದೆಲ್ಲ ಬಿಡುಗಡೆ ಹೊಂದಬೇಕೆಂಬುದೇ ನಮಗೆ ಇಷ್ಟ. ದೇವರು ಕೂಡ ಈ ಎಲ್ಲವನ್ನ ಬಿಡುಗಡೆ ಕೊಡಬೇಕೆಂಬುದೇ ಆಸೆ. ಆದರೆ ಮೊದಲನೇದಾಗಿ ಈ ಎಲ್ಲವನ್ನ ಯಾಕೆ ದೇವರ ಜನರು ಪಡ್ಕೊಳ್ಳೋಕ್ಕಾಗದೆ ಒದ್ದಾಡ್ತಾರೆ ಅಂತ ಹೇಳಿದ್ರೆ, ಅದಕ್ಕೆ ಮೊದಲನೇ ಕಾರಣ ಅವರಿಗೆ ಲೋಕದ ಚಿಂತೆ. ಲೋಕದ ಚಿಂತೆ. ಲೋಕದ ಚಿಂತೆ ಎಂಬುದು ಬೈಬಲಲ್ಲಿ ಲೋಕವು ಅಂತ ಹೇಳುವಾಗ ಅದು 3 ಅಂಶಗಳನ್ನು ಗುರುತಿಸಲ್ಪಟ್ಟಿದೆ. ಯೋಹಾನನ ಬರೆದ ಪತ್ರಿಕೆಯಲ್ಲಿ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಬರುತ್ತೆ, ಓದಿ ನೋಡಿ. ನೆಕ್ಸ್ಟ್, ಲೋಕದಲ್ಲಿ ಇರುವಂತ ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳ್ವೆ ಡಂಬ ಇವುಗಳು ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದೆ. ಎಲ್ಲಿಂದ ಹುಟ್ಟಿಲ್ಲ? ನೆಕ್ಸ್ಟ್ 17ನೇ ವಾಕ್ಯ. ಲೋಕವು ಅದರ ಆಸೆಯು ಗದಿಸಿ ಹೋಗುತ್ತೆ. ಹಲ್ಲೆಲೂಯಾ. ಆದರೆ ಲೋಕದಲ್ಲಿ ಇರುವಂತ ಎಲ್ಲವೂ ಏನಾಗುತ್ತೆ? ಗದಿಸಿ ಹೋಗುತ್ತೆ. ಈ ಲೋಕದಲ್ಲಿ ಇರುವವುಗಳ ಮೇಲೆ ನಾವೇನು ಮಾಡಬಾರ್ದು? ಚಿಂತೆ ಮಾಡಬಾರ್ದು. ಈಗ ಬಹು ಜನರಿಗೆ ವಿಶ್ವಾಸ ಕಡಿಮೆ ಆಗೋದಕ್ಕೆ, ಪ್ರಾರ್ಥನೆ ಕಡಿಮೆ ಆಗೋದಕ್ಕೆ, ದೇವರು ಮಾಡುವ ಅದ್ಭುತ ಕಾರ್ಯಗಳನ್ನು ಅನುಭವಿಸೋಕ್ಕೆ ಆಗದ ರೀತಿಯಲ್ಲಿ ಅವರ ಮನಸ್ಸು ಕೆಟ್ಟೋಗೋದಕ್ಕೆ ಕಾರಣ ಏನು ಗೊತ್ತಾ? ಲೋಕದ ಚಿಂತೆ. ಲೋಕದ ಬಗ್ಗೆ ಚಿಂತಿಸಬಾರ್ದು. ಈ ಲೋಕದ ಬಗ್ಗೆ ಅಂದರೆ ಪ್ರಪಂಚ ಅಲ್ಲ. ಬೈಬಲ್ ಹೇಳ್ತದೆ, ಪ್ರಪಂಚದಲ್ಲಿ ಇರುವಂಥ ಕಣ್ಣಿನಾಸೆ, ಶರೀರಾಸೆ, ಬದುಕು ಬಾಳಿನ ಡಂಬ. ಅಂದರೆ ಈ ಪ್ರಪಂಚದಲ್ಲಿ ಕಣ್ಣಿನ ಆಸೆ ಎಂಬುದು ನಮ್ಮ ಸುತ್ತಲಿರುವ ಜನರು, ಬಂಧು ಮಿತ್ರರು, ಸ್ನೇಹಿತರು, ನಮ್ಮಾಗಿರುವ ವಿಶ್ವಾಸಿಗಳು, ದೇವಜನರು ಇವರನ್ನು ನೋಡಿ ನಮ್ಮ ಮನಸ್ಸಲ್ಲಿ ಚಿಂತೆ ಬರುವುದು. ಉದಾಹರಣವಾಗಿ ಚೆನ್ನಾಗಿದ್ದಾರೆ, ಆಶೀರ್ವಾದ ಇದೆ, ಚೆನ್ನಾಗಿ ಅವರಿಗೆ ಬದುಕಿದೆ ಅಂತ ಹೇಳುವಾಗ ನಮಗೆ ಏನಾಗುತ್ತೆ ಗೊತ್ತಾ? ನಮಗೆ ಯಾಕೆ ಇಲ್ಲ? ಸೆಕೆಂಡ್, ಪ್ರಪಂಚದಲ್ಲಿರುವವರಿಗೆ ಚೆನ್ನಾಗಿದ್ದಾರಲ್ಲ, ನಾವು ಯಾಕೆ ಇಲ್ಲ? ದಾರಿ ತಪ್ಪಿ ನಡೆಯುವ ಚೆನ್ನಾಗಿದ್ದಾರಲ್ಲ, ನಾವು ಯಾಕೆ ಇಲ್ಲ? ಈ ಚಿಂತೆ ಇದೆಯಲ್ಲ, ಇದು ಫಸ್ಟ್ ದೇವರಿಂದ ಹುಟ್ಟಿದ್ದಲ್ಲ, ದೇವರು ಇಷ್ಟಪಡುವ ಗುಣನೂ ಅಲ್ಲ. ಹಾಗಾದರೆ ನಾವು ಮೊದಲಾಗಿ ಇವುಗಳನ್ನು ಗೆಲ್ಲಬೇಕು. ಬೈಬಲ್ ಹೇಳ್ತದೆ, ನೀವು ಈ ಲೋಕದ ಬಗ್ಗೆ ಏನು ಮಾಡಬೇಡ್ರಿ, ಚಿಂತಿಸಬೇಡ್ರಿ. ಹಾಗಾದರೆ ಈ ಚಿಂತೆ ನಮಗೆ ಬರುವಾಗ ಅದನ್ನು ಅಡ್ಡಿಪಡಿಸೋದು ಹೇಗೆ ಅಂತ ಹೇಳಿದ್ರೆ, ಪ್ರಾರ್ಥನೆಯನ್ನು ಬಲಪಡಿಸಿಕೊಳ್ಬೇಕು, ವಿಶ್ವಾಸವನ್ನು ಬಲಪಡಿಸಿಕೊಳ್ಬೇಕು. ನಮಗೆ ಕಷ್ಟಗಳು, ಶೋಧನೆ ಬಂದಾಗ ಅದು ನಿಂತು ಜಯಿಸೋದಕ್ಕೆ ಪ್ರಯಾಸ ಮಾಡಬೇಕು, ಹೋರಾಟ ಮಾಡಬೇಕು. ಅವಮಾನ, ಪರ್ಯಾಸ, ನಷ್ಟಗಳು ಬಂದರೆ ಅದರ ಮಧ್ಯದಲ್ಲಿ ನಾವು ಪ್ರಾಣ ಇರುವವರೆಗೆ ಹೋರಾಟ ಮಾಡಬೇಕು. ಇದು ಇವತ್ತೇನಿಲ್ಲ, ಬಹು ಜನರಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕೆ ಕಷ್ಟ. ಯಾಕಂತೇಳಿದ್ರೆ, ನಾವೆಷ್ಟು ಕಷ್ಟ, ಎಷ್ಟು ಹೋರಾಟ ಪಡ್ತಾ ಇದ್ವಿ ಎಂಬುದಾಗಿ ಅನೇಕ ಸಮಯಗಳಲ್ಲಿ ಅವರ ಮನಸ್ಸನ್ನು, ಅವರ ಹೃದಯವನ್ನು
ಅವರ ವಿಶ್ವಾಸವನ್ನು, ಅವರ ಜೀವನವನ್ನು ತಡೆಪಡಿಸುವ ದುಷ್ಟ ಹೋರಾಟಗಳು, ಸೈತಾನ ಹೋರಾಟಗಳು, ಮನುಷ್ಯನ ಬರುವ ಕಾರ್ಯಗಳೇನು ಮಾಡ್ತದೆ, ನಮ್ಮನ್ನು ಅನೇಕ ಸಮಯದಲ್ಲಿ ದೇವ ಜನರು ಮೋಸ ಮಾಡಿಬಿಡ್ತಾರೆ. ಅದಕ್ಕೆ ನಾವು ಹುಷಾರಾಗಿರಬೇಕು. ಬೈಬಲ್ ಏನು ಹೇಳ್ತಂದರೆ, ಈಗ ಲೋಕದ ಬಗ್ಗೆ ಏನು ಮಾಡಬೇಕು, ನಾವು ಚಿಂತೆ ಮಾಡಬಾರ್ದು. ದುಷ್ಟನಿಗೆ ಉಂಟಾಗುವ ಶಿಕ್ಷೆ ದೇವರು ಹೇಳ್ತಾರೆ, ಕಣ್ಣಾರ ಕಾಣುವಿ. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕ ಇದೆ, ದೇವರು ಅವುಗಳಿಂದ ಬಿಡುಗಡೆ ಮಾಡ್ತಾರೆ. ಕಷ್ಟದಲ್ಲಿ ನೀನು ನನಗೆ ಮೊರೆ ಇಡಿ, ನಾನು ನಿನ್ನ ಪ್ರಾರ್ಥನೆ ಕೇಳುತ್ತೇನೆ. ಇಕ್ಕಟ್ಟಿನಲ್ಲಿ ಅವನು ನನ್ನನ್ನು ಅರಿತವರಿಂದ, ನನ್ನ ನಾಮವನ್ನು ತಿಳಿದವನಾಗಿದ್ದರಿಂದ ನಾನು ಅವನಿಗೆ ಸಹಾಯ ಮಾಡ್ತೇನೆ. ಇದೆಲ್ಲ ಯಾರು ಹೇಳ್ತಾರೆ? ದೇವರು ಹೇಳಿದ್ದಾರೆ. ಆದರೆ ಈ ಅನುಭವದಲ್ಲಿ ನಮ್ಮ ಮನಸ್ಸನ್ನು, ನಮ್ಮ ಹೃದಯವನ್ನು, ನಮ್ಮ ವಿಶ್ವಾಸನ ಬದಲಾವಣೆ ಮಾಡಬೇಕು. ಅದನ್ನು ಬಿಟ್ಟು ಅವರಾಗಿರ್ತಾರಲ್ಲ, ಅವ್ರಿಗೆ ಹಿಂಗಿದೆಯಲ್ಲ, ನಾವು ಯಾಕೆ ಹಿಂಗಿಲ್ಲ ಎಂಬ ಪ್ರಶ್ನೆ ಫಸ್ಟು ಬರಬಾರ್ದು. ಅಲ್ಲೇಲೂಯ. ಯಾಕಂದರೆ ಮೊದಲಾಗಿ ಅದಕ್ಕೆ ಬೈಬಲ್ ಹೇಳ್ತದೆ, ಇದೆಲ್ಲ ಯಾರು ಹೇಳಿದ್ರು ಗೊತ್ತಾ? ಎಲ್ಲ ಯೇಸು ಸ್ವಾಮಿ ಹೇಳಿದರು. ಈ ಸಾಮ್ಯವನ್ನು ಹೇಳುವವರು ಯೇಸು ಸ್ವಾಮಿನೇ, ಇದರ ಅರ್ಥವನ್ನು ಹೇಳುವವರು ಯೇಸು ಸ್ವಾಮಿನೇ, ಈಗ ನೀವು ಇರಬಾರ್ದು ಎಂಬುದಾಗಿ ಹೇಳುವವರು ಕೂಡ ಯೇಸು ಸ್ವಾಮಿನೇ. ಅದಕ್ಕೆ ಆ ವಾಕ್ಯ ಹೇಳ್ತಂದರೆ, ಅದರಲ್ಲಿ ವಾಕ್ಯ ಹೇಳ್ತದೆ, ಓದಿ ನೋಡಿ. ಲೋಕವು ಅದರ ಆಸೆಗಳು ಗತಿಸಿ ಹೋಗುತ್ತದೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು. ಅಲ್ಲೇಲೂಯಾ. ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರ್ತಾನಂತ. ಆದರೆ ನಾವು ಮೊದಲಾಗಿ ದೇವರ ಚಿತ್ತವನ್ನು ನೆರವೇರಿಸಬೇಕು. ದೇವರ ಚಿತ್ತ ಅಂದರೆ ಏನು? ನಮಗೆ ದೇವರು ಹೇಗೆ ನಡೆಸ್ತಾರೋ ಅದು ಫಸ್ಟ್ ದೇವರ ಚಿತ್ತ. ದೇವರ ಚಿತ್ತವನ್ನು ಅರಿಬೇಕಂದ್ರೆ ಫಸ್ಟ್ ದೇವರು ನಮ್ಮನ್ನು ಹೆಂಗೆ ನಡೆಸ್ತಾರೋ ಹಂಗೆ ಸುಮ್ಮನೆ ಇರಬೇಕು. ನೀವು ಬೈಬಲ್ ನೋಡ್ರಿ, ಯೋಬನ್ನ ದೇವರು ಹೆಂಗೆ ನಡೆಸ್ತಾರೆ. ಅವನಿಗೆ ಪ್ರಪಂಚದಲ್ಲಿ ಎಲ್ಲ ಜನರಿಗಿಂತ ಮೇಲಾಗಿರೋ ಆಶೀರ್ವಾದ ಇದೆ. ಅವ್ರ ಮಕ್ಕಳು ಒಳ್ಳೆಯವರಾಗಿದ್ದಾರೆ, ಅವ್ರ ಗುಣ ಸ್ವಭಾವ ಒಳ್ಳೆಯದಾಗಿದೆ, ಅವರು ಸೌಂದರ್ಯ ಒಳ್ಳೆಯವರಾಗಿದ್ದಾರೆ. ಆ ಮೂಢ ದಿಕ್ಕಲ್ಲಿ ಅವನಿಗಿಂತ ಒಂದು ದೊಡ್ಡ ಮನುಷ್ಯನೇ ಇಲ್ಲ. ದೇವರು ಅವನ ಮನಸ್ಸು ಬೇರೆ ಹಾಕಿಟ್ಟಿದ್ದಾರೆ, ಅವರೆಲ್ಲವನ್ನು ಕಾಪಾಡ್ತಿದ್ದಾರೆ, ಪರಲೋಕದವರೆಗೆ ಇವನಿಗೆ ಸಾಕ್ಷಿ ಇದೆ. ಆದರೆ ಬೈಬಲ್ ಹೇಳ್ತದೆ, ಇದನ್ನು ಹಾಗೆ ಸುಮ್ಮನೆ ದೇವರ ಕೈಲಿ ಬಿಟ್ಟಿರಬೇಕು. ಆ ಬಿಟ್ಟಿದ್ದಾನ ಇಲ್ವಾ ಎಂಬುದಕ್ಕೆ ಒಂದು ವಾಕ್ಯವೇ ಅವನು ಹೇಳುವ ಸಾಕ್ಷಿ ಇದೆ. ಅದೇನೆಂದರೆ, ಎಲ್ಲವೂ ತಿರುಗಿ ಹೋಗುತ್ತದೆ, ಮಕ್ಕಳು, ಆಸ್ತಿ, ಪ್ರತಿಯೊಂದು ಹೋಗ್ಬಿಡ್ತದೆ. ಆವಾಗ ಅವನು ಬೀದಿಯಲ್ಲಿ ಕೂತ್ಕೊಂಡು ದೇಹವನ್ನು ಕೂಡ ತಲೆಯಿಂದ ಕಾಲುವರೆಗೆ ಉಣಿಗಳಿಂದ ಬಾಧಿಸಲ್ಪಟ್ಟು ಚಿಪ್ಪಿ ತೆಗೆದುಕೊಂಡು ಮೈಯನ್ನು ಏನು ಮಾಡ್ತಾನೆ, ಕೆರೆದುಕೊಂಡು ಕೂತಿರ್ತಾನೆ. ಹಾಗಾದರೆ ಆವಾಗ ಅವನು ಒಂದು ಮಾತು ಹೇಳ್ತಾನೆ, ದೇವರು ಕೊಟ್ಟರು, ದೇವರು ತೆಗೆದುಕೊಂಡ್ರು, ದೇವ್ರ ನಾಮಕ್ಕೆ ಸ್ತೋತ್ರ. ದೇವರ ಚಿತ್ತ ಎಂಬುದು ದೇವರು ನಮ್ಮನ್ನು ಹೆಂಗೆ ನಡೆಸ್ತಾರೋ ಹಂಗೆ ಒಪ್ಪಿಕೊಡು. ಪ್ರೈಸ್ ದಿ ಲಾರ್ಡ್. ದೇವರು ನಮ್ಮನ್ನು ನಡೆಸುವ ರೀತಿಯಲ್ಲಿ ನಮ್ಮನ್ನು ಬಿಟ್ಟುಕೊಡ್ಬೇಕು. ದೇವರು ನಮ್ಮನ್ನು ನಡೆಸುವ ಮಾರ್ಗದಲ್ಲಿ ನಾವು ನಿಲ್ಲಬೇಕು. ದೇವರು ನಮ್ಮನ್ನು ಯಾವ ರೀತಿಯಲ್ಲಿ ನಮಗೆ ಬಾಳುವುದಕ್ಕೆ ಅವಕಾಶ ಕೊಟ್ಟಿದ್ದರು ಅದರ ಮಧ್ಯದಲ್ಲಿ ನಮ್ಮ ವಿಶ್ವಾಸ, ನಮ್ಮ ಭಕ್ತಿ, ನಮ್ಮ ದೇವರ ಮೇಲೆ ನಿರೀಕ್ಷೆ, ಭರವಸೆ, ಪ್ರಾರ್ಥನೆ, ವಿಶ್ವಾಸ ಇವುಗಳನ್ನು ಕಾಪಾಡಿಕೊಳ್ಬೇಕು. ಈ ಅನುಭವ ಈ ದಿನದಲ್ಲಿ ಬಹು ಜನರ ಹತ್ರ ಇಲ್ಲ. ಇನ್ನೊಂದು ವ್ಯಕ್ತಿ ನೋಡ್ರಿ, ಯೋಸೇಫನಿದ್ದಾನೆ ಬೈಬಲಲ್ಲಿ. ಯೋಸೇಫನ್ನು ದೇವರ ಚಿತ್ತ ಅವನನ್ನು ಮೇಲಕ್ಕೆ ತಂದು ಆಶೀರ್ವದಿಸಬೇಕಾಗಿರೋದು. ಈಗ ಯೋಬನು ಆಶೀರ್ವದಿಸಲ್ಪಟ್ಟವನ್ನ ಎಲ್ಲವನ್ನ ಬಿಟ್ಟು ಹೋಗಿ ತಿರುಗಿ ಅವನಿಗೆ ಡಬ್ಲ್ಸ್ ಆಗಿ ಕೊಡುವುದು ದೇವ ಚಿತ್ತವಾಗಿತ್ತು. ಆದರೆ ಅವನು ಏನು ಮಾಡ್ದ, ಅದುವರೆಗೆ ಅನುಭವಿಸಿದ, ಕಾದಿದ್ದ, ದೇವ್ರು ನಡೆಸೋ ಪ್ರಕಾರ ಬಿಟ್ಟುಕೊಟ್ಟ. ಸೆಕೆಂಡ್, ಯೋಸೇಫ್ ನೋಡ್ರಿ ಬೈಬಲಲ್ಲಿ, ಅವನ ಬಹುಶಃ ಅವನ ಕಾರ್ಯಗಳಲ್ಲಿ ದೇವರು ಅವನಿಗೆ ಮೊದಲಾಗಿ ಒಂದು ಸ್ವಪ್ನದಲ್ಲಿ ಅವನಿಗೆ ಎಲ್ಲ ಪ್ರಕಟಣೆ ಮಾಡಿ ಕೊಟ್ಟಿರ್ತಾರೆ. ಅವರು ಕುಟುಂಬದಲ್ಲಿ ಎಲ್ಲ ಗೊತ್ತಾಗಿದೆ, ಅವರೆಲ್ಲರೂ ಹೇಳ್ತಾರೆ. ಅದ್ರ ನಿಮಿತ್ತವಾಗಿ ಅವನ ವಿರೋಧವನ್ನು ಮಾಡ್ತಾರೆ. ಇದರ ನಿಮಿತ್ತವಾಗಿ ಅವರ ಸೌರನ್ನ ತಳ್ಳಲ್ಪಡ್ತಾನೆ, ಮಾರಲ್ಪಡ್ತಾನೆ. ಹೀಗೆ ಅವರ ಕುಟುಂಬದಲ್ಲಿ ಬರುವ ಎಲ್ಲ ಶೋಧ ಕಷ್ಟಗಳಿಗೆ ಅದೇ ಮೂಲವಾಗಿದೆ. ಆದರೆ ಯೋಸೇಫನು ಯಾವತ್ತೂ ಬೇಸರ ಆಗಿಲ್ಲ.
ದೇವರ ಮೇಲೆ ವಿಶ್ವಾಸ ಸ್ವಲ್ಪ ಕೂಡ ಕಡಿಮೆ ಆಗಿಲ್ಲ. ದೇವರು ಕೊಟ್ಟ ವಾಗ್ದಾನದ ಮೇರೆಗೆ ದೇವರು ತೋರಿಸಿದ ಕಾರ್ಯದ ಮೇಲೆ ಖಂಡಿತವಾಗಿ ನಡೆಸ್ತಾರೆ ಎಂಬುದಾಗಿ ಪೂರ ಭರವಸೆ ಇಟ್ಟಿದ್ದ. ಯಾಕಂತಂದರೆ ಅವನ ಮೇಲೆ ಅವಮಾನ ಬರುತ್ತೆ, ನಿಂದೆ ಬರುತ್ತೆ, ಆಮೇಲೆ ಜೈಲು ವಾಸ ಬರುತ್ತೆ, ಆಮೇಲೆ ಅವನ ಒಡೆದು ತಗೊಂಡೋಗಿ ಬಾಯಿ ಒಳಗೆ ಗುಂಡಿ ಒಳಗೆ ಬಾಯಿ ಒಳಗೆ ಗುಂಡಿ ಒಳಗೆ ಹಾಕ್ತಾರೆ. ನೆಕ್ಸ್ಟ್ ಅವನು ಮಾರ್ಬಿಡ್ತಾರೆ. ಹೀಗೆ ಅವನಿಗೆ ಎಲ್ಲಿ ಹೋದರೂ ಅವನಿಗೆ ಎಲ್ಲಿ ನೋಡೋ ಸಮಾಧಾನಗಳ ಜೀವನನೇ ಇಲ್ಲ. ಆದರೆ ಅವನು ಸಮಾಧಾನವಾಗಿದ್ದ. ಪ್ರೈಸಲೋ. ಅವನಿಗೆ ಸಮಾಧಾನವಾಗಿರ್ಬೇಕ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇಲ್ಲವೇ ಇಲ್ಲ. ಆದರೆ ಅವನು ಎಲ್ಲಿಯೂ ಸಮಾಧಾನವಾಗಿದ್ದ. ನೋಡಿರಿ, ಅವರ ಕುಟುಂಬದಲ್ಲಿರೋರು ಯಾರ ಮೇಲೆ ವಿರೋಧ ತೋರಿಸಿಲ್ಲ, ಮುಖ ತಿರುಗಿಸಿಲ್ಲ, ಅವ್ರ ಬಗ್ಗೆ ಯಾರ ಹತ್ರನೂ ಚಾಡಿ ಹೇಳಿಲ್ಲ. ಎರಡನೇದು, ಅವನು ಯಾರ ಕೈನಲ್ಲಿ ಮಾರಲ್ಪಟ್ಟು ಅವ್ರ ಮೇಲೆ ನಿಂದೆ ಅವಮಾನ ಪರ್ಯಾಸ ಬಂದರೂ ಕೂಡ ಅದನ್ನು ಸಹಿಸ್ಕೊಂಡೇ ಹೊರತು ಯಾರ ಹತ್ರ ಆರ್ಗ್ಯುಮೆಂಟ್ ಮಾಡಿಲ್ಲ. ಯಾರ ಹತ್ರ ಹೋಗ್ಬಿಟ್ಟು ಅವ್ರಿಗೆ ಹಂಗೆ ಇವ್ರಿಗೆ ಹಂಗೆ, ನನಗೆ ಯಾಕೆ ಹಿಂಗೆ, ನಾನು ಎಷ್ಟು ಒಳ್ಳೆಯವನಾಗಿದ್ದು ನನಗೆ ಯಾಕೆ ಬರುತ್ತೆ ಎಂಬುದಾಗಿ ಯಾರ ಹತ್ರ ಅವನು ಈ ವಿಷಯವನ್ನು ಅವನೇನು ಮಾಡಿಲ್ಲ. ಯಾರ ಹತ್ರ ಚರ್ಚೆ ಮಾಡಿಲ್ಲ, ಮಾತಾಡಿಲ್ಲ. ನೋಡಿರಿ, ಜೈಲು ವಾಸದಲ್ಲಿದ್ದಾನೆ. ಜೈಲಲ್ಲಿ ಬೇಕಾದ್ರೂ ಕೂಡ ಅವನ ಅದ್ರ ಬಗ್ಗೆ ಚಿಂತನೆ ಮಾಡ್ಯಾನೆ. ಯಾಕೆ ಗೊತ್ತಾ? ದೇವರ ಚಿತ್ತ ಎಂದೇಳುವುದು ದೇವರು ನಮ್ಮನ್ನು ಹೇಗೆ ನಡೆಸ್ತಾರ ಹಾಗೆ ಇರುವುದು, ಹಂಗೆ ನಾವು ಬದುಕೋದು. ಯಾಕಂದರೆ ದೇವರ ಚಿತ್ತವು ಇಲ್ವಾ, ಅದು ಸರಿ ಇಲ್ವಾ ಎಂಬುದನ್ನು ತೀರ್ಮಾನ ಮಾಡೋದು ಕಡೆಯವರೆಗೆ. ಪ್ರಾರಂಭದಲ್ಲಿ ಅಲ್ಲ, ಮಧ್ಯದಲ್ಲಿ ಅಲ್ಲ, ಆ ಜೀವನದ ಕೊನೆಯ ಪರ್ಯಂತದಲ್ಲಿ ಅದರ ರಿಸಲ್ಟ್ ಬರುತ್ತೆ. ಸೊ ವಿಶ್ವಾಸ ಜೀವನದಲ್ಲಿ ಒಬ್ಬರು ಜಯಶಾಲಿ ಆಗಿದ್ದಾರೆ, ಅವರು ಒಳ್ಳೆಯ ಸಾಕ್ಷಿ ಆಗಿದ್ದಾರೆ, ಅವರು ದೇವರಿಗೆ ಉತ್ತಮರಾಗಿ ಭಯಭಕ್ತರಾಗಿದ್ದಾರೆ. ಅವರ ಸಾಕ್ಷಿಯು ದೇವರ ಮುಂದೆ ಉತ್ತಮವಾಗಿದೆ ಎಂಬುದನ್ನು ಹೇಳುವುದಕ್ಕೆ ಕಡೆಯವರೆಗೆ ಕಾಯಬೇಕು. ಇವತ್ತು ವಿಶ್ವಾಸ ಜೀವನದಲ್ಲಿ ಜನರು ಏನು ಮಾಡಲ್ಲ, ಅಷ್ಟವರೆಗೆ ಯಾರು ಕಾಯಲ್ಲ. ಯಾಕಂದರೆ ಅದರೊಳಗೆ ಲೋಕದ ಚಿಂತೆ ಬಂದುಬಿಡುತ್ತೆ ಇವ್ರಿಗೆ ನೋಡಿರಿ, ಎಷ್ಟು ವಿಷಯದಲ್ಲಿ ಲೋಕದ ಚಿಂತೆ ಬರಲಿಕ್ಕೆ ಅವಕಾಶ ಇದೆ. ಆದರೆ ಅವರೆಲ್ಲಿಯೂ ಆ ಮಾರ್ಗದಲ್ಲಿ ಬಿದ್ದಿಲ್ಲ. ಆ ರೀತಿಯಾಗಿರೋ ಮನಸ್ಸಲ್ಲಿ ಬದಲಾವಣೆ ಮಾಡಿಕೊಂಡಿಲ್ಲ. ಅವರು ತಮ್ಮ ವಿಶ್ವಾಸ ಭಕ್ತಿಯನ್ನು ಯಾವತ್ತೂ ಏನು ಮಾಡಿಲ್ಲ, ಬಿಟ್ಕೊಟ್ಟಿಲ್ಲ. ಸೆಕೆಂಡ್ ನೋಡಿ, ಓದ್ರಿ ನೆಕ್ಸ್ಟ್ ಅದೇ ವಾಕ್ಯದಲ್ಲಿ ಬರುತ್ತೆ. ಮತ್ತಾಯ ಬರೆದ ಸುವಾರ್ತೆ 13ನೇ ಅಧ್ಯಾಯ 22ನೇ ವಾಕ್ಯದ ಫಸ್ಟ್ ನೆಕ್ಸ್ಟ್ ಐಶ್ವರ್ಯದಿಂದ ಉಂಟಾಗುವ ಮೋಸ. ಅದಕ್ಕೆ ಐಶ್ವರ್ಯದಿಂದ ಉಂಟಾಗುವ ಮೋಸ ಎಂಬುದಾಗಲ್ಲ, ಮರಳುಗೊಳಿಸೋದು. ಮೋಸ ಮರಳಾಗೋದು. ಇನ್ನು ಅದಕ್ಕೆ ಹೇಳ್ತಾರೆ ಹಣದ ಮತ್ತು ಅಂತ ಹೇಳ್ತಾರೆ. ಆದರೆ ಒಬ್ಬನಿಗೆ ಐಶ್ವರ್ಯ ಬಂದಾಗ ಅಲ್ಲಿ ಏನು ಬರಬಾರ್ದು, ಈಗ ಅವ್ರ ಕೈಗೆ ಏನೋ ಸಿಗ್ಬಿಡುತ್ತೆ, ಅವ್ರಿಗೆ ಮುಂದೆ ಹಿಂದೆ ಏನೂ ಗೊತ್ತಾಗಲ್ಲ, ಅವ್ರ ಬಗ್ಗೆನೇ ಅವ್ರಿಗೆ ಮರ್ತು ಬಿಟ್ಟಿದ್ದಾರೆ ಅಂತ ಆ ಟೈಪ್. ಈಗ ನಮಗೆ ಐಶ್ವರ್ಯ ಬಂದಾಗ, ಆಶೀರ್ವಾದ ಬಂದಾಗ ನಾವು ಯಾರು, ಎಲ್ಲಿಂದ ಬಂದ್ವಿ, ಹೆಂಗಿದ್ದೀವಿ, ದೇವ್ರು ನಮಗೆ ಹೆಂಗೆ ಕೊಟ್ಟಿದ್ದಾರೆ, ಇದನ್ನು ನಾವು ಇಟ್ಕೊಂಡು ಹೆಂಗೆ ಬದುಕಬೇಕು, ಈ ತಿಳುವಳಿಕೆ ಇರಬೇಕು. ಇದು ಕಳ್ಕೊಳ್ಬಾರ್ದು. ಈಗ ಬಹು ಜನರು ಐಶ್ವರ್ಯದಲ್ಲಿ ಏನಾಗ್ತಾರೆ ಅಂದರೆ, ಅವರಿಗೆ ದೇವರು ಕೊಡುವ ಆಶೀರ್ವಾದದಲ್ಲಿ ಅವರೇನಾಗ್ತಾರೆ, ಮತ್ತರಾಗ್ಬಿಡ್ತಾರೆ. ದೇವರ ಮುಂದೆ ನಡೆಯೋದು, ದೇವ್ರಿಗಾಗಿ ಜೀವಿಸೋದು, ದೇವ್ರಿಗಾಗಿ ಕೊಡುವಂಥದ್ದು, ದೇವ್ರ ಮುಂದೆ ಭಕ್ತಿ ವೈರಾಗ್ಯವಾಗಿ ನಿಲ್ಲುವಂಥದ್ದು, ದೇವ್ರು ಮಾಡಿದ ಉಪಕಾರದಲ್ಲಿ ಕೃತಜ್ಞತೆಯುಳ್ಳವಾಗಿ ಇರುವುದು, ಈ ಅನುಭವದಲ್ಲಿ ಏನಿಲ್ಲ. ಬಹು ಜನರು ಇಲ್ಲದೆ ಹೋಗ್ಬಿಡ್ತಾರೆ. ಅದಕ್ಕೆ ಎರಡನೇದಾಗಿ ಸತ್ಯವೇದ ಏನು ಹೇಳ್ತಂದರೆ, ಯೇಸುಸ್ವಾಮಿ ಏನು ಹೇಳ್ತಂದರೆ, ಐಶ್ವರ್ಯದಿಂದ ಉಂಟಾಗಿರುವಂಥ ಮತ್ತು ಅಥವಾ ಮರಳುತನ. ಈಗ ತುಂಬ ಸಮಯಗಳಲ್ಲಿ ನಮಗೆ ದೇವರು ಯಾವುದೇ ಒಂದು ಕಾರ್ಯ ಮಾಡಿದ್ರೆ ಅದ್ರ ಬಗ್ಗೆ ನಮಗೆ ಯೋಚನೆ ಇರಬೇಕು. ಉದಾಹರಣವಾಗಿ ಅಣ್ಣನಿಗೆ ದೇವರು ಮಗು ಕೊಡ್ತಾರೆ. ಕೊಡುವಾಗ ನಾನು 5 ಮಕ್ಕಳು ಕೊಡ್ತೀನಿ ಎಂಬ ದೇವರು ಹೇಳಿಲ್ಲ. ನೀವು ಒಂದು ನನಗೆ ಕೊಡು, ನಾನು ಇನ್ನೂ 4-5 ಮಕ್ಕಳು ಕೊಡ್ತೀನಿ ಎಂಬುದಾಗಿಯೂ ಯಾರಿಗೂ ಹೇಳಿಲ್ಲ. ಅವಳೇನು ಹೇಳ್ತಾಳೆ, ದೇವರೇ ನೀವು ನನಗೆ ಒಂದು ಮಗು ಕೊಟ್ಟರೆ ನಾನು ಅದು ನಿಮಗೆ ಕೊಡ್ತೀನಿ. ಈಗ ಅವ್ರಿಗೆ ಕೊಡೋದಕ್ಕೆ ಇವಳಿಗೆ ಹಾಕೋ ಮಗು.
ನೀವು ಯಾವ ಥರ ಕೂತ್ಕೊಂಡು ಯೋಚನೆ ಮಾಡಿದ್ದೀರಾ? ಅಣ್ಣಾಳು ತನಗೆ ಕೊಟ್ಟ ಮಗುವನ್ನು ದೇವ್ರಿಗೆ ಹೇಳ್ತಾರೆ, ದೇವ್ರೆ ನೀನು ನನಗೆ ಮಗು ಕೊಡು, ಆದ್ರೆ ಯಾರು ಕೊಟ್ಬಿಡ್ತೀನಿ. ಸರಿ, ಅವ್ರಿಗೆ ಕೊಡೋದಕ್ಕೆ ಇವ್ರಿಗೆ ಯಾಕೆ ಮಗು? ಯಾವ ಥರ ಯೋಚನೆ ಮಾಡಿದ್ದೀರಾ? ಅದರ ಅರ್ಥ ಅವಳಿಗೇನು ಮಕ್ಕಳಿಲ್ಲ ಎಂಬ ಭಾಗ್ಯವು, ಮಕ್ಕಳಿಲ್ಲ ಎಂಬ ಆಶೀರ್ವಾದವು ನನಗೆ ಇಲ್ಲ ಎಂಬುದ್ರ ಬಗ್ಗೆ ಯಾರು ನನಗೆ ಮಾತಾಡಬಾರ್ದು. ನಿಂದೆ ಪರ್ಯಾಸ ನನಗೆ ಬೇಡ, ನೀವು ಕೊಡದೇವ್ರೆ, ಆದರೆ ಅದನ್ನು ನಾನು ನಿನಗೆ ಕೊಡ್ತೀನಿ. ಇವತ್ತು ಅನೇಕರಿಗೆ ದೇವರು ಐಶ್ವರ್ಯ, ಸಂಪತ್ತು, ಆಶೀರ್ವಾದವನ್ನು ಕೊಡುವುದಕ್ಕೆ ನಾವು ನಮ್ಮಲ್ಲಿ ಪ್ರದರ್ಶನ ತುಂಬ ಮುಖ್ಯ. ನಮಗೆ ಕೊಟ್ಟರೆ ಏನು ಮಾಡ್ತೀವಿ ಎಂಬುದಾಗಿರುವ ಯೋಜನೆ ತುಂಬ ಮುಖ್ಯ. ನಮಗೆ ದೇವರು ಕೊಡುವ ಐಶ್ವರ್ಯ ಸಂಪತ್ತುಗಳಲ್ಲಿ ನಾವು ಹೇಗೆ ನಡೀತೀವಿ ಎಂಬುದ್ರ ಬಗ್ಗೆ ಒಂದು ಸರಿಯಾಗಿರುವ ತೀರ್ಮಾನ ಇರಬೇಕು. ಇವತ್ತು ಬಹು ಜನರದ್ದು ಏನಿಲ್ಲ, ಇದು ಇಲ್ಲವೇ ಇಲ್ಲ. ಕೆಲವರು ನನಗೆ ದೇವರೇ ಒಂದು ಸೈಟ್ ಕೊಡ್ದೇವ್ರೆ, ಒಳ್ಳೆ ಮನೆ ಕಟ್ಟಬಹುದು, ಒಳ್ಳೆ ಮನೆ ಕಟ್ಟಿ ಕರೆಕ್ಟ್. ಯಾವತ್ತಾದರೂ ಆ ಸೈಟ್ ತಗೊಂಡು ದೇವರೇ ಮನೆ ಕಟ್ಟಿದರೆ ಆ ಮನೇಲಿ ಯಾವಾಗಲೂ ಪ್ರೇಯರ್ ಮಾಡಬೇಕು. ಆ ಮನೆಯಲ್ಲಿ ನೀನು ಕೊಡೋ ಮಕ್ಕಳು ಪ್ರಾರ್ಥನೆ ಮಾಡುವವರಾಗಬೇಕು. ಆ ಮನೇಲಿ ಬರುವ ಜನರು ರಕ್ಷಣೆ ಹೊಂದಬೇಕು. ಯಾರಿಗೆ ಕೇಳಿದಾರ? ಸೈಟ್ ಕೇಳ್ತಾರೆ, ಮನೆ ಕೇಳ್ತಾರೆ, ಆದರೆ ಅದನ್ನು ಹೆಂಗೆ ಉಪಯೋಗ ಮಾಡ್ತೀವಿ ಎಂಬುದು ಮಾತ್ರ ಏನು ಕೇಳಲ್ಲ. ಮನೆ ಒಂದು ಐಶ್ವರ್ಯನೇ, ಕೆಲಸ ಒಂದು ಐಶ್ವರ್ಯನೇ, ಕುಟುಂಬದಲ್ಲಿ ಒಳ್ಳೆ ಗಂಡ ಹೆಂಡತಿ ಎಂಬುದು ಒಂದು ಐಶ್ವರ್ಯನೇ, ಎಲ್ಲದೆಲ್ಲ ಆಶೀರ್ವಾದಕ್ಕೆ ಸಂಬಂಧಪಟ್ಟಿದೆ. ಆದರೆ ನಮಗೆ ಇಂಥ ಒಂದು ಕುಟುಂಬ ಜೀವನ, ಇಂಥ ಒಂದು ಮಕ್ಕಳು, ಇಂಥ ಒಂದು ಅನುಭವ ಬಂದರೆ ನಾವು ನಿನಗಾಗಿ ಹಿಂಗೆ ಜೀವನ ಮಾಡ್ತೀವಯ್ಯ. ಈ ಕೆಲಸಕ್ಕೆ ಪ್ರಾರ್ಥನೆ ಮಾಡ್ತೀವಿ, ವ್ಯಾಪಾರಕ್ಕೆ ಪ್ರಾರ್ಥನೆ ಮಾಡ್ತೀವಿ, ನಾವು ದುಡಿಯುವ ಎಲ್ಲ ವಿಷಯದಲ್ಲಿ ಪ್ರೇ ಮಾಡ್ತೀವಿ, ನಮಗೆ ಅದು ಬೇಕಿರ್ಬೇಕು ಕರೆಕ್ಟ್. ಅದರ ಮಧ್ಯದಲ್ಲಿ ನಾವು ದೇವರಿಗೋಸ್ಕರ ಏನು ಮಾಡ್ತೀವಿ ಅನ್ನೋದನ್ನು ಯಾವತ್ತೂ ನಾವೇನು ಮಾಡೋಣ, ಕಟ್ಟುಕಟ್ಟಾಗಿ ನಡೆಯೋಲ್ಲ. ದೇವರ ರಾಜ್ಯಕ್ಕೆ ನಾವು ಹೆಂಗೆ ಉಪಯೋಗ ಆಗಬೇಕು ಈ ಬಗ್ಗೆ ಇರೋ ಕನಸು ಯಾರಿಗಿಲ್ಲ. ಬೈಬಲ್ ಅದನ್ನು ಹೇಳ್ತದೆ, ಮೊದಲದಾಗಿ ಲೋಕ ಸಂಬಂಧವಾಗಿರುವಂಥ ಚಿಂತೆ, ಎರಡನೇದಾಗಿರೋದು ಐಶ್ವರ್ಯದಿಂದ ಉಂಟಾಗುವಂಥ ಆಸೆ, ಮೋಸ, ಮರುಳ್ತನ. ಮೂರನೇದಾಗಿ ಓದೋಣ, ಮಾರ್ಕನ ಬರೆಸುವಾರ್ತೆ 4:18 ವಾಕ್ಯ. ಹಾಂ ಹಾಂ ಇತರ ವಿಷಯಗಳ ಮೇಲಿನ ಆಸೆ, ಇತರ ವಿಷಯಗಳ ಮೇಲಿರುವಂಥ ಆಸೆ. ಇತರ ವಿಷಯಗಳ ಮೇಲೆ ಆಸೆ ಇರುತ್ತಾ? ನೀವು ಗಮನಿಸಿ ನೋಡ್ರಿ. ಈಗ ಒಂದು ಮನೆ ಕಟ್ಟಿದರೆ ಅವ್ರ ಮನೆಯಲ್ಲಿ ಹಂಗಿದ್ರೆ ನಮ್ಮ ಮನೇಲಿ ಹಿಂಗಿರ್ಬೇಕು. ಮಕ್ಕಳಿದ್ರೆ ಆ ಸ್ಕೂಲಲ್ಲಿ ಹೋದರೆ ನಮ್ಮ ಮಕ್ಕಳು ಈ ಸ್ಕೂಲಲ್ಲಿ ಓದಬೇಕು. ಅವರು ಆ ಬಟ್ಟೆ ಹಾಕಿದರೆ ನಾವು ಈ ಬಟ್ಟೆ ಹಾಕಬೇಕು. ನಾವು ಹಾಗೆ ಅವ್ರ ಮನೇಲಿ ಅಡುಗೆ ಮಾಡಿದ್ರೆ ನಮ್ಮ ಮನೇಲಿ ಅದಕ್ಕಿಂತ ಮೇಲೆ. ಹೀಗೆ ಈ ಇದು ಇರುತ್ತಲ್ಲ, ಅದೇನಿರುತ್ತೆ, ಮತ್ತೊಂದು ಸಾರಿ ಓದಿ ಅದನ್ನು. ಇತರ ವಿಷಯಗಳಲ್ಲಿ ಉಂಟಾಗುವ ಆಸೆ. ಮೂರನೇದಾಗಿ ಇತರ ವಿಷಯಗಳಲ್ಲಿ ಉಂಟಾಗುವಂಥ ಆಸೆ. ಈಗ ಇದು ಈ ಪ್ರಪಂಚ ನೋಡಿ, ಒಬ್ಬ ಬೈಕ್ ತಗೊಂಡ ಅಂತ ತಿಳ್ಕೊಳ್ಳಿ, ಅವನಿಗೆ ನಾನು ಒಳ್ಳೆ ಬೈಕ್ ತಗೊಂಡು, ಒಬ್ಬ ಕಾರ್ ತಗೊಂಡ ಅದಕ್ಕಿಂತ ಒಳ್ಳೆ ಕಾರ್ ತಗೊಳ್ಬೇಕು, ಒಬ್ಬರು ಒಳ್ಳೆ ಬೇರೆ ಏನಾದ್ರು ತಗೊಂಡ್ರೆ ಅದಕ್ಕಿಂತ ಮೇಲೆ. ಇದರ ಅನುಭವ ಏನು ಗೊತ್ತಾ? ಇತರರನ್ನು ನೋಡಿ ಏನು ಮಾಡೋದು, ನಾವು ಆಸೆ ಪಟ್ಟಿನ ಜೀವನ ಮಾಡೋದು. ಇದರಿಂದ ಬಹುಜನ ಏನಾಗಿದ್ದಾರೆ, ಸಾಲಗಾರರಾಗ್ತಾರೆ, ನಿಂದೆಗಳ ಅವಮಾನಗಳು ಪರ್ಯಾಸಗಳು ಬರುತ್ತೆ. ನಮಗಿರುವುದನ್ನು ಕೂಡ ನಾವು ಸಮಾಧಾನವಾಗಿ ಅನುಭವಿಸೋದಕ್ಕೆ ಮಾರ್ಗ ಇರೋಲ್ಲ. ಈ ಇಷ್ಟು ಶೋಧನೆ ಬರೋದಕ್ಕೆ ಕಾರಣ ಏನು? ಇತರ ವಿಷಯಗಳಲ್ಲಿ ಉಂಟಾಗುವ ಆಸೆಗೆ ನಾವೇನು ಮಾಡಬಾರ್ದು, ಅವಕಾಶ ಕೊಡಬಾರ್ದು. ಅದೇನು ಮಾಡ್ತಂದರೆ, ಇದು ಅವರನ್ನು ಬಂದು ಏನು ಮಾಡ್ತಂದೆ, ಅಡಗಿಸಿಬಿಡುತ್ತೆ. ಜೀವನ ಅದರ ನಿಮಿತ್ತವಾಗಿ ಅವರು ಭೂಮಿಯಲ್ಲಿ ಬದುಕೋದು ಬೇಡ, ಜೀವನದಲ್ಲಿ ಬರ್ತದೆ ಸೋಲೆ, ಬೇಸಾರ, ಈ ಚಿಂತೆ, ಈ ಅವಮಾನ, ಇದೆಲ್ಲ ಏನಾಗುತ್ತಂದರೆ ಅವರ ಭೂಮಿಯಲ್ಲಿ ಬದುಕೋದಕ್ಕೆ ಆಗದ ಒಂದು ಪರಿಸ್ಥಿತಿಯಲ್ಲಿ ಅವ್ರು ಏನು ಮಾಡ್ತಾರೆ, ತಂದಿಟ್ಟು ಬಿಡುತ್ತಂತೆ. ಅದಕ್ಕೆ ದಾವೀದ ರಾಜ ಹೇಳ್ತಾನೆ, ನನ್ನ ಇಕ್ಕಟ್ಟಿನಲ್ಲಿ ನೀನು ನನಗೆ ವಿಶೇಷ ಸಹಾಯಕನು, ನನ್ನನ್ನು ವೈರಿಗಳ ಕೈಯಲ್ಲಿ ಬಿಡಬೇಡ, ನನ್ನ ಇಕ್ಕಟ್ಟಿನಲ್ಲಿ ಸಿಲುಕಿಸಬೇಡ ದೇವರೇ. ಈಗ ದೇವರಲ್ಲಿ ಭಯಭಕ್ತುള്ള ಜನರು ಇತರರನ್ನು ನೋಡಿ ನಾವೇನು ಮಾಡೋದು, ಇಕ್ಕಟ್ಟುಗಳಿಗೆ
ಸಿಲುಕೊಳ್ಳಬಾರ್ದು. ಈಗ ಬಹು ಜನರು ಇತರರನ್ನು ನೋಡಿ ಆಸೆಪಟ್ಟೆ ಅನೇಕ ವಿಷಯದಲ್ಲಿ ಸಿಕ್ಕೊಳ್ತಾರೆ. ಸರ್ಪ ಬಂದು ಆದಾಮನ ಹತ್ರ ಮಾತಾಡಿದ ಕೂಡಲೇ ಸರ್ಪ ಏನು ಹೇಳ್ತಂದರೆ, ನೀವು ಇದನ್ನು ತಿಂದರೆ ಸಾಯಲ್ಲ, ಯಾರಾಗ ಆಗ್ಬಿಡ್ತೀರಿ, ದೇವರುಗಳಂಗೆ ಆಗ್ಬಿಡ್ತೀರಿ. ಅರ್ಥ ಮಾಡ್ಕೊಳ್ಳಿ. ಈಗ ಅವ್ರು ಹೆಂಗಿದ್ದಾರೆ, ದೇವರಿಯಾಗಿದ್ದಾರೆ, ಹಾಗೇ ಇದ್ದಾರೆ. ಆದರೆ ಈ ಆಸೆ ನೋಡಿ, ನೀವು ದೇವರನ್ನು ನೋಡ್ತಾ ಇದ್ದಾರೆ, ಡೈಲಿ ನೋಡ್ತಾ ಇದ್ದಾರಲ್ಲ, ಆ ನೋಡ್ತಿರೋ ದೇವರಂಗೆ ಇವ್ರು ಆಗ್ಬಿಡ್ತಾರೆ. ಇವ್ರಿಗೆ ಗೊತ್ತಿಲ್ವಾ ಇವರಿಗೆ ಇವ್ರು ಹೆಂಗಿದೆ ಎಂಬುದು ಅದುವರೆಗೆ ಅವರೇನಾಗಿಲ್ಲ ಗೊತ್ತಿಲ್ಲ. ಯಾಕಂದರೆ ತುಂಬ ಸಮಯದಲ್ಲಿ ಅವರು ಯಾರಾಗಿದ್ದಾರೆ ಎಂಬುದು ಅವ್ರಿಗೆ ಗೊತ್ತಿಲ್ಲ. ಫಸ್ಟ್ ವಿಷಯ. ಸೆಕೆಂಡ್, ನಮಗೆ ಕಾಣದವಳನ್ನು ಕುರಿತು ನಾವೇನು ಮಾಡಬಾರ್ದು, ಇನ್ನೊಬ್ರು ಹೇಳ್ಬೇಕು ಅದನ್ನು, ಓ ಹಂಗಿರ್ಬೋದಾ, ಹಂಗಿದ್ದೀಯಾ ಅಂತೇಳಿ ಏನು ಮಾಡ್ಬೋದು, ನಾವು ನಮ್ಮ ಬುದ್ಧಿಯನ್ನು ತಳ್ಳಬಾರ್ದು ಅಲ್ಲಿವರೆಗೆ. ಅದಕ್ಕೆ ಬೈಬಲ್ ಹೇಳ್ತದೆ, ಇತರ ವಿಷಯಗಳ ಮೇಲನ ಉಂಟಾಗುವ ಆಸೆಯು ಒಳಗೆ ಸೇರಿ ಅವರನ್ನು ಏನು ಮಾಡ್ತಾರೆ, ಅಡಗಿಸಿಬಿಡುತ್ತೆ. ಅಂದರೆ ಬೆಳಿಬೇಕಾಗಿರೋದನ್ನ, ಮೇಲಕ್ಕೆ ಆಗಬೇಕಾಗಿರೋದನ್ನ, ಉದ್ಧಾರವಾಗಬೇಕಾದ್ರೆ ಏನು ಮಾಡ್ತದೆ, ಅಡಗಿಸಿಬಿಡುತ್ತೆ. ಹಾಗಾದರೆ ನಾವು ಮೇಲಾಗಿ ಹೋಗೋದಕ್ಕೆ, ಬೆಳೆಯೋದಕ್ಕೆ ನಮ್ಮನ್ನು ಅಡ್ಡಿಪಡಿಸೋ ಕಾರ್ಯ ಯಾವುದು? ಇತರ ವಿಷಯಗಳಲ್ಲಿ ಉಂಟಾಗುವಂಥ ಆಸೆ ಏನು ಮಾಡ್ತದೆ, ನಮ್ಮನ್ನು, ನಾವು ಬೆಳೆಯೋದನ್ನು, ನಾವು ಮೇಲಾಗೋದನ್ನು, ನಮ್ಮನ್ನು ದೇವರ ಮೇಲಕ್ಕೆ ತರೋದು ಏನು ಮಾಡುತ್ತೆ, ಅಡಗಿಸಿಬಿಡುತ್ತೆ. ನಾಲ್ಕನೇದಾಗಿ ಓದೋಣ, ಲೂಕನ ಬರೆಸುವಾರ್ತ 8:14 ವಾಕ್ಯ ಓದಿ. ನೋಡಿ, ಬರ್ತಾ ಬರ್ತಾ ಈ ಜೀವಮಾನದಲ್ಲಿ ಬರುವಂಥ ಚಿಂತೆ, ಅಂದರೆ ಈ ಪ್ರಪಂಚದ ಜೀವಮಾನದಲ್ಲಿ ಬರುವಂಥ ಚಿಂತೆ. ಜೀವಮಾನದಲ್ಲಿ ಬರುವ ಚಿಂತೆ ಏನು? ಜೀವಮಾನದಲ್ಲಿ ಬರುವಂಥ ಚಿಂತೆ ಏನಮ್ಮ? ಈ ನಾವು ಪ್ರಾರಂಭದಲ್ಲಿ ಏನು ಹೇಳ್ತೀವಿ ಗೊತ್ತಾ, ಒಂದು ಕೆಲಸ ಸಿಕ್ಕಿದ್ರೆ ಸಾಕು ದೇವರೇ, ನಾವು ನಮ್ಮ ಕುಟುಂಬ ಸಮಾಧಾನವಾಗಿ ನಾವು ತಿನ್ನೋದಕ್ಕೂ ನಾವಿರೋದಕ್ಕೆ ಮಾತ್ರ, ನಮಗೆ ಯಾವ ತೊಂದರೆ ಇಲ್ಲದಾಗ ಜೀವನ ಮಾಡಿದ್ರೆ ಸಾಕು ದೇವರೇ ಫಸ್ಟ್ ಪ್ರೇಯರ್ ಮಾಡ್ತಾರೆ. ಆಗ ದೇವರು ಅದಕ್ಕೆ ಕೊಡ್ತಾರೆ. ಸೆಕೆಂಡ್ ಏನು ಮಾಡ್ತಾ ಗೊತ್ತಾ, ಆಗ ಒಬ್ಬರು ಹೇಳ್ತಾರೆ, ಹಿಂಗೆ ಐತಿಯಾ, ಇನ್ನು ಸ್ವಲ್ಪ ನಿಮ್ಮ ಮೇಲೆ ಬರಬೇಕಲ್ಲ, ನಿನ್ನ ಒಂದು ಅದು ಮಾಡು, ಇದು ಮಾಡು, ಹಂಗೆ ಮಾಡು, ಹಿಂಗೆ ಮಾಡು ಅಂತ ಹೇಳಿಕೊಡ್ತಾರೆ. ಅವಾಗ ಏನಾಗುತ್ತೆ, ಈಗ ಉದಾಹರಣೆ ಹೇಳ್ತಾರೆ ಕೇಳ್ರಿ. ಈ ಕೆಲವು ಸಮಯದಲ್ಲಿ ನಮಗೆ ಅದನ್ನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಸಾಲ ಮಾಡ್ಬೋದಲ್ಲ, ತೀರ್ಸೋದಕ್ಕಾಗುತ್ತೆ. ಯಾರು ಸಾಲ ಮಾಡಲ್ಲ, ಎಲ್ಲ ಥರ ಸಾಲ ಮಾಡ್ತಾರೆ. ಏನಾಗುತ್ತೆ, ಸರಿ, ಏನು ನಿಮಗೆ ಇದೆಲ್ಲ ಮಾಡಿದ್ರೆ ಆಗ್ಬೋದಲ್ಲ, ನಾವು ಇದಕ್ಕಿಂತ ಇನ್ನು ಕಡಿಮೆ ಇರೋರೇ ಮಾಡ್ತಾಯಿದ್ದಾರೆ, ನಮ್ಗೆ ಮಾಡೋಕ್ಕೆ ಏನಾಗುತ್ತೆ? ಹೀಗೆ ಪ್ರಪಂಚವನ್ನು ನಮ್ಮ ಜೊತೆ ಏನು ಮಾಡೋದು, ಕಂಪೇರ್ ಮಾಡೋದು. ಲೋಕದ ಕಾರ್ಯಗಳಿರುವಂಥ ಅದರ ಯೋಚನೆಗಳನ್ನು ನಮ್ಮಲ್ಲಿ ತಂದು ಹಾಕೋದು. ನೀವು ಮಾಡ್ಬೋದಲ್ಲ, ನೀವು ಹಿಂಗಿರ್ಬೋದಲ್ಲ, ನೀವು ಹಿಂಗೆ ನಡೆಸ್ಬೋದಲ್ಲ. ಈ ಎಲ್ಲ ಅನುಭವ ಏನಾಗ್ತದೆ, ಈ ಪ್ರಪಂಚದ ಕಾರ್ಯಗಳಿರುವಂಥ ಚಿಂತೆ ಏನು ಮಾಡ್ತದೆ, ನಮ್ಮಲ್ಲಿ ನಮ್ಮೊಳಗೆ ಸೇರುವುದಕ್ಕೆ ಅವಕಾಶ ಬರುತ್ತೆ. ಅದಕ್ಕೆ ನಾವೇನು ಅವಕಾಶ ಕೊಡಬಾರ್ದು. ನೋಡಿ, ಬೈಬಲಲ್ಲಿ ಯಾರು ಅಪೊಸ್ತಲನಾದ ಪೌಲನಿಗೆ ಅವನು ಸೇವೆ ಮಾಡುವ ಕಾಲದಲ್ಲಿ ಏನು ಬೇಕಾದ್ರೂ ಮಾಡಲಿಕ್ಕೆ ಅವನಿಗೆ ಅಧಿಕಾರ ಇತ್ತು. ಆದರೆ ಅವನೇನು ಹೇಳ್ತಾನೆ, ನಾನು ದೇವ ನಿಮಿತ್ತವಾಗಿ ಎಲ್ಲವನ್ನು ಕಸ ಎಂದು ಬಿಟ್ಟು ಬಂದೆ. ಆಮೇಲೆ ಅವನು ಲಾಸ್ಟಿಗೆ ಅವನಿಗಿದ್ದ ಐಶ್ವರ್ಯ ಸಂಪತ್ತು ಎಲ್ಲ ಬಿಟ್ಟು ಬಂದವನು ತಿರ್ಗಿ ಅಲ್ಲಿಗೆ ಹೋಗಿಲ್ಲ. ಲಾಸ್ಟಿಗೆ ಅವನು ಒಂದು ಬಾಡಿಗೆ ಮನೆ ತಗೊಂಡು ಸ್ವಂತ ಕೈಯಿಂದ ಕೆಲಸ ಮಾಡಿ ಜೀವನ ಮಾಡ್ತಾನೆ. ಗಮನಿಸೋಣ, ಅಯ್ಯೋ ನಾನು ದೇವ್ರಿಗಾಗಿ ಬಂದಾಗ ನಾನು ಅಧಿಕಾರಿ ಆಗಿದ್ದೆ, ಹಣವಂತನಾಗಿದ್ದೆ, ಬುದ್ಧಿವಂತನಾಗಿದ್ದೆ, ಐಶ್ವರ್ಯವಂತನಾಗಿದ್ದೆ, ಎಲ್ಲದೂ ದೊಡ್ಡವನಾಗಿದ್ದೆ. ಈಗ ನೋಡಿಯ ನಾನು ಹೆಂಗೆ ಬಂದಿದ್ದೆ ಎಂಬುದಾಗಿ ಯಾವತ್ತೇನು ಮಾಡಿಲ್ಲ ಅವನು. ಈ ಪ್ರಪಂಚದ ಬಗ್ಗೆ ಅವನಿಗೆ ಚಿಂತನೆ ಬರಲಿಲ್ಲ. ಅವನೇನು ಗೊತ್ತಾ, ಈ ಪ್ರಪಂಚದ ಎಲ್ಲ ಆಡಂಬರ ವೈಭವ ಎಲ್ಲವೂ ನನ್ನ ದೃಷ್ಟಿಯಲ್ಲಿ ನಷ್ಟ, ನನಗೆ ಲಾಭವಾಗಿರೋದೆಲ್ಲವೂ ನನಗೆ ನಷ್ಟ. ಹಾಗೆ ಕ್ರಿಸ್ತನಿಗೋಸ್ಕರ ಜೀವಿಸೋದೇ ನನಗೆ ಲಾಭ ಎಂಬುದಾಗಿ ಒಂದು ತೀರ್ಮಾನ ಮಾಡ್ದ. ಅದಕ್ಕೆ ಅವನು ಹೇಳ್ತಾನೆ, ಯಾರು ಹೇಳಿಲ್ಲ ನನಗಿರುವಂಥ ಜೀವಕ್ಕೆ ನನಗಿದೆ, ನಾನು ನನ್ನ ಓಟವನ್ನು ಓಡಿ ಮುಗಿಸಿದ್ದೀನಿ,
ಈಗ ನನ್ನ ವಿಶ್ವಾಸವನ್ನು ಕಾಪಾಡಿಕೊಂಡಿದ್ದೀನಿ. ನನಗೋಸ್ಕರ ದೇವರು ಕೊಡುವ ಬಹುಮಾನ ಇದೆ. ಇದು ವಿಶ್ವಾಸ ಬರಬೇಕಾದ ಜೀವನ. ಈಗ ಪೌಲನಿಗೆ ಏನಿಲ್ಲ, ಎಲ್ಲ ಇದ್ದವನು ಬಿಟ್ಟು ಬಂದವನೇ ಅವನು. ಆದರೆ ಕಡೆಗೆ ಏನು ಇಲ್ಲದವನಾಗಿದ್ದಾಗ ಅವನು ಹೇಳ್ತಾನೆ, ಈಗ ನನಗೆ ದೇವ ನಿಮಿತ್ತವಾಗಿ ಎಲ್ಲವನ್ನ ನಷ್ಟ ಎಂಬುದಾಗಿ ಬಿಟ್ಟಿದ್ದೀನಿ, ಈಗ ನನಗಂದಿಟ್ಟಿರುವಂಥ ಜೀವ ಕಿರೀಟ ಇದೆ. ಅವನು ಹೇಳ್ತಾನೆ, ನನಗೆ ಮಾತ್ರ ಅಲ್ಲ, ನನ್ನಾಗೇ ಇರುವವರು ಎಲ್ಲರಿಗೂ ಅದು ಇದೆ ಅಂತ ಹೇಳ್ತಾನೆ. ಆದರೆ ನಾವು ಪರಲೋಕ ರಾಜ್ಯ ಹೋಗಬೇಕು, ನಿತ್ಯ ಜೀವನದಲ್ಲಿ ಜೀವ ಕಿರೀಟ ಎಂಬುದು ಪಡಬೇಕಂದ್ರೆ ಈ ಭೂಮಿಯಲ್ಲಿ ಲಾಭ ನಷ್ಟ ಜೀವನ ಮಾಡಬಾರ್ದು. ದೇವರಿಗಾಗಿ ನಷ್ಟವಾದರೂ ಬದುಕಬೇಕು, ಕಷ್ಟವಾದರೂ ಬದುಕಬೇಕು, ಕಡೆಯವರೆಗೆ ದೃಢವಾಗಿ ನಿಲ್ಲಬೇಕು. ಆವರೆಗೆ ಪರಲೋಕ ರಾಜ್ಯ. ಅದಕ್ಕೆ ಈ ಲೋಕದ ಪ್ರಪಂಚದ ಚಿಂತೆ ನಮಗೆ ಬರಬಾರ್ದು. ಅದೇ ವಾಕ್ಯ ಮುಂದೆ ಓದಮ್ಮ. ಐಶ್ವರ್ಯ ಭೋಗಗಳಿಂದ, ನೋಡಿ, ಐಶ್ವರ್ಯ ಭೋಗಗಳು. ಅದಕ್ಕೆ ನಮಗೆ ಉದಾಹರಣವಾಗಿ ನಾನು ಅವರಂಗೆ ಇರಬೇಕು, ಇವರಂಗೆ ಇರಬೇಕು, ಅವರಂಗೆ ತಿನ್ನಬೇಕು, ಇವರಂಗೆ ತಿನ್ನಬೇಕು, ಅವರಂಥವ್ರ ಜೊತೆಗೆ ಇರಬೇಕು, ಇವರಂಥವ್ರ ಜೊತೆಗೆ, ಇದೆಲ್ಲ ಏನರ್ಥಮ್ಮ? ಈ ಪ್ರಪಂಚದ ಐಶ್ವರ್ಯದ ಉಂಟಾಗುವ ಭೋಗ. ಭೋಗ ಅಂದರೆ ಗೊತ್ತಾ? ನಾವು ಈ ಪ್ರಪಂಚದಲ್ಲಿ ಅವರಂಗೆ ಇವರಂಗೆ ತಿನ್ನುವುದಕ್ಕೂ, ಕುಡಿಯೋದಕ್ಕೂ, ನಡೆಯೋದಕ್ಕೂ, ಹೋಗೋದಕ್ಕೂ, ಬರುವುದಕ್ಕೂ, ಜನ ಗುಂಪು ಸೇರೋದಕ್ಕೂ, ಅದೆಲ್ಲ ನಮ್ಗೆ ಇರಬೇಕಂದ್ರೆ ನಾವೇನು ಮಾಡಬಾರ್ದು? ಇಷ್ಟಪಡಬಾರ್ದು. ಇಬ್ಬರು ಇದ್ರೂ ಕೂಡ ಒಳ್ಳೆ ವಿಶ್ವಾಸ ನನ್ನ ಪಕ್ಕದಲ್ಲಿ ಇರಬೇಕು. ಅದಕ್ಕೆ ಬೈಬಲಲ್ಲಿ ಏಸು ಸ್ವಾಮಿ ಒಂದು ಅದ್ಭುತವಾಗಿ ಸ್ವಾಮಿಯನ್ನು ಹೇಳಿದ. ಏನು ಗೊತ್ತಾ? ಒಬ್ಬ ಐಶ್ವರ್ಯವಂತನಿದ್ದ, ಅವನ ಮನೇಲಿ ಡೈಲಿ ಔತಣ ಇತ್ತು. ಊರಲ್ಲಿರುವ ಎಲ್ಲ ಜನರು ಅವ್ರ ಮನೆಯಲ್ಲೇ ಇದ್ದರು. ಸತ್ತಾಗಲು ತಗೊಂಡೋಗಿ ಊರಿಗೆ ಜನ ಪೂರ್ತಿ ಬಂದರು. ಎಲ್ಲಿ ಹೋದನಂತವನು? ನರಕಕ್ಕೆ ಹೋದನೆಂಬುದಾಗಿ ಬೈಬಲ್ ಇರ್ತದೆ. ಆದರೆ ಅದೇ ಮನೆ ಬಾಗಿಲಲ್ಲಿ ಒಂದೊತ್ತು ಆಹಾರಕ್ಕೋಸ್ಕರವಾಗಿ ಹಸುವೆ ತೀರಿಸ ಸಾಕಲ್ಲ ಎಂಬುದಾಗಿ ಹಸುವಿನಲ್ಲಿದ್ದ ಒಂದು ಬಡವನಿದ್ದನಂತೆ. ಅವನು ಸತ್ತಾಗ ಅಬ್ರಹಾಮಿನ ಮಡಿಗೆ ಹೋದನೆಂಬುದಾಗಿ ಬೈಬಲ್ ಹೇಳ್ತದೆ. ಯೇಸು ಸ್ವಾಮಿ ಹೇಳ್ತಾರೆ ಅದನ್ನು. ಅದರ ಅರ್ಥ ಏನು ಗೊತ್ತಾ? ಅವನಲ್ಲಿ ಹೋಗೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಬೈಬಲಲ್ಲಿ ಅದಕ್ಕೆ ಭಾಳ ಶ್ರೇಷ್ಠವಾದ ಸತ್ಯಾಂಶ ಗುರುತಿಸಲ್ಪಟ್ಟಿದೆ. ಈಗ ಐಶ್ವರ್ಯ ಅಂತ ಹೇಳ್ತಾನೆ, ಈ ಲಾಸರು ಹೋಗಿ ಕಳಿಸು, ನನ್ನ ಸಹೋದರರು ಕೂಡ ಇಲ್ಲಿಯೇ ಬರ್ತಾರೆ, ನನಗೆ ಜೀವನ ಮಾಡ್ತಿದ್ದಾರೆ ಅಂತೇಳಿ ಅವ್ನು ಕೇಳ್ತಾನೆ. ಅದಕ್ಕೆ ಅಬ್ರಹಾಮ್ ಹೇಳ್ತಾನೆ, ಅವ್ರಿಗೆ ಯಾರಿದ್ದಾರೆ? ಮೋಶೆ ಇದ್ದಾರೆ. ಮೋಶೆ ಯಾರಮ್ಮ? ದೇವರ ಸೇವಕರು, ಸಭಾ ಸೇವಕರು. ಸೆಕೆಂಡ್, ಪ್ರವಾದಿಗಳು ಯಾರಮ್ಮ? ಇವತ್ತು ನಮಗೆ ಕೊಟ್ಟಿರುವಂಥ ಈ ಪೂರ್ತಿ ಸತ್ಯವೇದ, ನ್ಯಾಯ ಪ್ರಮಾಣ. ಅವರಿಗೆ ದೇವರ ವಾಕ್ಯಗಳು, ಉಪದೇಶಗಳು, ಅದನ್ನು ಬೋಧಿಸಿ ನಡೆಸಿರುವ ಸೇವಕರಿದ್ದಾರೆ, ಸಾಕು. ಆದರೆ ಈ ಲಾಸರ್ ಎಂಬ ಬಡವನಿದ್ದನಲ್ಲ, ಇವನು ಯಾರಾಗಿದ್ದಾನಂದರೆ ಸಭೆ ಸೇವಕರು ದೇವರ ಮಾತು ಕೇಳಿ ನಡೆಯುವನಾಗಿದ್ದ. ಐಶ್ವರ್ಯವಂತ ಯಾರ ಮಾತು ಕೇಳಿಲ್ಲ. ಡೈಲಿ ಅವ್ರ ಮನೇಲಿ ಔತಣ ನಡೆದಿದೆ, ಯಾರು ಬಂದಿಲ್ಲಮ್ಮ? ಪಾಸ್ ಇಲ್ಲ. ಡೈಲಿ ಅವ್ರ ಮನೆಯಲ್ಲಿ ಎಲ್ಲ ಊರು ಜನ ಬಂದಿದ್ದಾರಮ್ಮ, ಯಾರಿಲ್ಲ? ಅವ್ರ ದೇವ್ರ ಮಕ್ಕಳು ಯಾರು ಇಲ್ಲ. ಯಾಕೆ ಗೊತ್ತಾ? ಅಲ್ಲಿ ಇರುವವ್ರು ಯಾರು ದೇವರಾಜ್ ಬರುವವರಾಗೆ ಕಾಣಲ್ಲ. ಯಾಕಂದರೆ ಅದು ನಡೆಸಿದವನೇ ಬರೋಣ ಅಂದರೆ ಅಲ್ಲಿ ಹೋಗೋರು ಹೇಗೆ ಬರ್ತಾರೆ? ಡೈಲಿ ಔತಣ ಮಾಡಿದವನೇ ಬರಲಿಲ್ಲ ಅಂದರೆ ಅವ್ರ ಜೊತೆ ಕೂಡಿ ಬರೋರು ಹೇಗೆ ಬರ್ತಾರೆ? ಯೇಸು ಸ್ವಾಮಿ ಅದನ್ನೇ ಹೇಳ್ತಾರೆ. ಒಬ್ಬ ಮನುಷ್ಯನು ಪರಲೋಕರಾಜ್ ಬರಬೇಕಂದ್ರೆ ಸೇವಕರ ಮಾತು ಕೇಳಬೇಕು, ಸಭೆ ಮಾತು ಕೇಳಬೇಕು, ದೇವರ ಮಾತು, ದೇವರ ವಾಕ್ಯ ಉಪದೇಶಗಳು ನಡಬೇಕು ಹೊರತು ಅದಕ್ಕೆ ಬೇರೆ ಮಾರ್ಗನೇ ಇಲ್ಲ. ಅದಕ್ಕೆ ಬೈಬಲ್ ಹೇಳ್ತದೆ, ಈಗ ಲೋಕದ ಯಾವ ಭೋಗಗಳಿಗೆ ಒಳಗಾಗಬೇಡ್ರಿ. ಇದೆಲ್ಲ ಏನಾಗುತ್ತಂದರೆ ವಿಶ್ವಾಸದಲ್ಲಿ ಬಹು ಫಲ ಅಂದರೆ ಏನು, ಅಥವಾ ಅವರಿಂದ ಎತ್ತಲ್ಪಡೆದಿರೋ ಫಲ ಅಂದರೆ ಏನು? ಅದು ನಿತ್ಯ ರಾಜ್ಯ. ಅದು ಪರಲೋಕದಲ್ಲಿ ಹೋಗ್ಬೇಕಾದ ಭಾಗ್ಯ. ಅದು ಪರಲೋಕದ ದೇವರ ಮುಂದೆ ನಿಲ್ಲುವಂಥ ಭಾಗ್ಯ. ಅವರಿಗೋಸ್ಕರ ಇಟ್ಟುವಂಥ ಜೀವ ಕಿರೀಟ ಎಂಬ ಜಯಮಾಲೆ. ಈ ಲೋಕವನ್ನು ಜಯಿಸಿ ಪಾದಾಳಕ್ಕೆ, ನರಕಕ್ಕೆ ಹೋಗದೆ ಪರಲೋಕವೆಂಬ ನಿತ್ಯ ರಾಜ್ಯ ಹೋಗೋದಕ್ಕೆ ದೇವರು ಕೊಟ್ಟಿರುವ ಬಹುಮಾನ. ಈ ಕಾರ್ಯಗಳೆಲ್ಲ ಪಡೆಯಬೇಕಂದ್ರೆ ಈ ಭೂಮಿಯಲ್ಲಿ ನಾವು ಮೊದಲಾಗಿ ಎಂಥವರಾಗಿ ಬದುಕಬೇಕೆಂಬುದನ್ನು ಪರಿಶೋಧನೆ ಮಾಡಿ. ಯಾಕಂದರೆ ಈ ದಿನಗಳಲ್ಲಿ ಬಹು ಜನರು ಫಲ ಕೊಡದವರಾಗಿ, ಅಥವಾ ದೇವರ ರಾಜ್ಯದಲ್ಲಿ ಫಲಗುಣ ಕೊಡುವಂಥ ವೃಕ್ಷದಂತೆ, ಅವರು ಎಣ್ಣೆ ಮರದ ಸಸ್ಯಗಳಂತೆ, ಅವರು ಕತ್ತಲಾದಲ್ಲಿ ಸ್ತಂಭಗಳಂತೆ ಅವರು ಇರಬೇಕಂದ್ರೆ ಈ ಕಾರ್ಯಗಳನ್ನು ಗೆದ್ದವರಾಗಿರಬೇಕು. ಇದನ್ನು ಅರ್ಥ ಮಾಡಿಕೊಂಡು ಜೀವಿಸುವವರಾಗಿರಬೇಕು.
ಒಂದು ಸಾರಿ ಪರಿಶೋಧನೆ ಮಾಡೋಣ. ಕೇಳುವ ದೇವರ ವಾಕ್ಯವನ್ನು ಹೃದಯದಲ್ಲಿಟ್ಟುಕೊಂಡು ಅದನ್ನು ತಮ್ಮ ಜೀವಿತದಲ್ಲಿ ಅನುಸರಿಸಿ ಅಳವಡಿಸಿಕೊಂಡು ಯಾರು ನಡೀತಾರೋ ಅವರ ಬಗ್ಗೆ ಫಲ ಕೊಡ್ತಾರೆ. ಅವರಿಗೆ ಅವರ ಪ್ರಾರ್ಥನೆ ದೇವರು ಕೇಳ್ತಾರೆ, ಅವರ ಕೊರತೆಗಳು ನೀಗಿಸಲ್ಪಡ್ತದೆ, ಅವರ ವ್ಯಾಧಿಗಳು ಗುಣವಾಗುತ್ತದೆ, ಅವರ ಸಾಲಗಳು ತೀರುತ್ತದೆ, ಅವರನ್ನು ದೇಶದ ಜನರ ಮಧ್ಯದಲ್ಲಿ ಅವರ ಮೇಲಕ್ಕೆ ತಂದು ನಿಲ್ಲಿಸ್ತಾರೆ. ಇದು ಫಲವುಳ್ಳ ಜೀವಿತ. ಗುಣಮಟ್ಟಗಳು ದೇವ ಜನರಂತೆ ಇರಬಾರ್ದು. ಮೊದಲಾಗಿ ಈ ಲೋಕವನ್ನು ಕುರಿತಿರುವಂಥ ಚಿಂತೆ, ಐಶ್ವರ್ಯದಿಂದ ಉಂಟಾಗುವಂಥ ಮರಳು ಮತ್ತರಾಗುವಂಥ ಜೀವನ, ಮೂರನೇದಾಗಿ ಅನೇಕ ಕಾರ್ಯಗಳ ನಿಮಿತ್ತವಾಗಿರುವಂಥ ಆಸೆಗಳು, ನಾಣ್ಯದ ಭೋಗಗಳು, ಈ ಪ್ರಪಂಚದ ಐಶ್ವರ್ಯದ ಭೋಗಗಳು, ಈ ಅನುಭವ ದೇವರ ಮಕ್ಕಳಿಲ್ಲದಂತೆ ಕಾಪಾಡಿಕೊಳ್ಳಬೇಕು. ಆಗ ನಿತ್ಯ ರಾಜ್ಯ ಸೇರುವುದಕ್ಕೂ ಬಹು ಫಲ ಕೊಡುವುದಕ್ಕೂ ಆಧಾರವಾಗ್ತೀರಿ. ಇವತ್ತು ನೀವು ಪರಿಶೋಧನೆ ಮಾಡಿ, ದೇವರ ಮಕ್ಕಳಾಗಿರುವ ನಿಮ್ಮ ಜೀವಿತವು ಹೆಂಗಿದೆ, ನಿಮ್ಮ ವಿಶ್ವಾಸ ಹೆಂಗಿದೆ, ನಿಮ್ಮ ಪ್ರಾರ್ಥನೆ ಜೀವಿತವು ಹೆಂಗಿದೆ, ನೀವು ದೇವರ ವಾಕ್ಯವನ್ನು ಕೇಳಿ ನಡೆಯುವಂಥ ಜೀವಿತವು ಹೆಂಗಿದೆ, ಒಂದು ಸಾರಿ ಪರಿಶೋಧನೆ ಮಾಡಿ. ದೇವರ ವಾಕ್ಯವನ್ನು ಕೇಳಿದ ಕೂಡಲೇ ಅದು ಒಳ್ಳೆ ಸುಗುಣವುಳ್ಳ ಹೃದಯದಲ್ಲಿ ಅದು ನನಗೆ, ನನ್ನ ಕುಟುಂಬಕ್ಕೆ, ನನ್ನ ಮಕ್ಕಳಿಗೆ, ನನ್ನ ಜೀವನಕ್ಕೆ ನಾನು ಮೇಲಾಗೋದಕ್ಕೆಂಬುದಾಗಿ ಯಾರು ತೆಗೆದುಕೊಳ್ತಾರೋ ಅವರೊಳಗೆ ಅದು 30, 60, 100 ಫಲ ಹೊಂದೋದಕ್ಕೂ ನಿತ್ಯ ರಾಜ್ಯವನ್ನು ಸೇರುವುದವರೆಗೆ ಅವನ ಕೈ ಬಿಡದಂತೆ ಅವ್ರನ್ನ ಎತ್ತಿ ಮೇಲಕ್ಕೆ ತಂದು ನಡೆಸುವ ದೇವರ ವಾಕ್ಯವಾಗಿದೆ. ಇವತ್ತು ನಮ್ಮನ್ನು ಪರಿಶೋಧನೆ ಮಾಡೋಣ, ಸಮರ್ಪಿಸಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಭೂಪರಲೋಕದ ಒಡೆಯನಾಗಿ ಸುರಕ್ಷಿತ ದೇವರ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರಯ್ಯ. ನೀನು ಕೊಟ್ಟ ರಕ್ಷಣೆ, ನೀನು ಕೊಟ್ಟ ವಿಶ್ವಾಸ, ನೀನು ಕೊಟ್ಟ ಅಪ್ಪ ನಿನ್ನ ವಾಕ್ಯವನ್ನು ಕಾಪಾಡಿಕೊಂಡು ಅದನ್ನು ಅನುಸರಿಸಿ ದೇವರೇ ಅದರಂತೆ ನಡೆದು 30, 60, 100 ಫಲ ಕೊಡುವ ಒಳ್ಳೆ ಸುಗುಣವುಳ್ಳ ಹೃದಯಗಳಾಗಿ ಒಬ್ಬೊಬ್ಬರನ್ನು ಮಾರ್ಪಡಿಸು ರಾಜ. ಇದಕ್ಕೆ ತಡೆಪಡಿಸುವಂಥ ಈ ಪ್ರಪಂಚದ ಐಶ್ವರ್ಯ, ಅಪಾತದ ಆಸೆ, ಆಡಂಬರಗಳು, ಅಪಾತ ಈ ಲೋಕದ ಭೋಗಗಳು, ಐಶ್ವರ್ಯದ ಉಂಟಾಗಬೇಕಂತ ಎಲ್ಲ ಉತ್ತಮವಾಗಿ ಮರುಗೊಳಿಸುವಂಥ ಕಾರ್ಯಗಳು, ಈ ಪ್ರಪಂಚದಲ್ಲಿ ಬರುವಂಥ ಎಲ್ಲ ಚಿಂತೆ ಯೋಚನೆಗಳು, ಉಳಿದವರ ಬಗೆಯಿರುವಂಥ ಎಲ್ಲ ಭಾರ ಚಿಂತೆಗಳೆಲ್ಲವೂ ಯೇಸು ನಾಮದಲ್ಲಿ ಯಾರ ಮನಸ್ಸನ್ನು, ಯಾರ ವಿಶ್ವಾಸವನ್ನು ಅಡ್ಡಿಪಡಿಸಂತೆ ಯೇಸು ನಾಮದಲ್ಲಿ ಕಟ್ಟಲ್ಪಡಲಯ್ಯ. ಅದ್ಭುತ ಮಾಡು ರಾಜನೇ, ನಿನ್ನ ಬರವಣಿಗೆಗಾಗಿ ನಿನ್ನ ಮಕ್ಕಳು ಸಿದ್ಧ ಮಾಡು. ಈ ಭೂಮಿಯಲ್ಲಿರುವ ಬದುಕಿನ ಕತೆ ಫಲ ಕೊಡುವವರಾಗಿ ಅಪ್ಪ ನಿನ್ನ ರಾಜ್ಯಕ್ಕಾಗಿ ನೀತಿಗಾಗಿ ಜೀವಿಸುವಂಥವರಾಗಿ ಒಬ್ಬೊಬ್ಬರನ್ನಪ್ಪ ನೀನು ಬಲಪಡಿಸಬೇಕು ನಾನು ಪ್ರಾರ್ಥನೆ ಮಾಡ್ತೀನಿ. ಕೊರತೆಗಳು, ಚಿಂತೆಗಳು, ಭಾರಗಳು ಎಲ್ಲವೂ ಯೇಸು ನಾಮದಲ್ಲಿ ಬಿಡುಗಡೆ ಆಗೋದು ರಾಜ. ಪೂರ್ಣ ಕೃಪೆ ಬಲವನ್ನು ಒಬ್ಬೊಬ್ಬರಿಗೆ ದಯಪಾಲಿಸ್ಕೊಡು, ಆರೋಗ್ಯವನ್ನು ಕೊಡು, ಸಮಾಧಾನವನ್ನು ಕೊಡು, ಎಲ್ಲ ಇಕ್ಕಟ್ಟು ಕಷ್ಟಗಳನ್ನು ಬಿಡುಗಡೆ ಕೊಡಬೇಕನ್ನ ಪ್ರಾರ್ಥನೆ ಮಾಡ್ತೀನಿ. ಸಹಾಯಕನಾಗಿ ನೀನಾಗಿ ಮಾಡೋದಕ್ಕಾಗಿ ಸ್ತೋತ್ರ ಯೇಸು ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್.